ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಸಹೋದರ ಸಹೋದರಿಯರೇ, ನಾಳೆ ಉದಯ ಕಾಲದಲ್ಲಿ ಉಪವಾಸದ ದಿನಗಳು ಪ್ರಾರಂಭವಾಗ್ತಾ ಇದ್ದಾವೆ. ಪ್ರತಿ ವರ್ಷ ಅನೇಕ ಸಹೋದರ ಸಹೋದರರು ತನ್ನ ಪಾಪಗಳಿಂದ, ಕುಟುಂಬದ ಶ್ರಮ ಸಂಕಟಗಳಿಂದ, ಹೀನ ಸ್ಥಿತಿಯಿಂದ, ಅನೇಕ ತರವಾದ ಅವಮಾನಗಳಿಂದ ಸಂಪೂರ್ಣವಾದ ಬಿಡುಗಡೆ ಹೊಂದೋದಕ್ಕೋಸ್ಕರವಾಗಿ ಅನೇಕ ಜನರು ಈ ರೀತಿಯಾಗಿ 40 ದಿವಸ ಉಪವಾಸ ಮಾಡಕ್ಕೆ ಸಿದ್ಧವಾಗ್ತಾರ. ದೇವರಿಗೆ ಸ್ತೋತ್ರ. ಒಂದ್ ವೇಳೆ ಈ ವಿಷಯದಲ್ಲಿ ನಾವು ನಿಜವಾಗ್ಲೂ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದಂಗಾದ್ರ ಅದ್ರ ಮೇಲೆ ಜಯ ಹೊಂದೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಜಯಿಸಲಿಕ್ಕೆ ನಮಗೆ ಸಹಾಯ ಮಾಡಕ್ಕೆ ಸಿದ್ಧವಾಗ್ಯಾರ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡಿಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ತಂದೆಯೇ, ಈ ಮೊದಲನೇ ಉಪವಾಸದ ದಿನ ಪ್ರಾರಂಭವಾಗುವಾಗ ಅಯ್ಯ, ನಾವೆಲ್ಲರೂ ಪ್ರಭಾ ನಮಗೆ ನಾವು ಸಮರ್ಪಿಸಿಕೊಂಡು ಸಿದ್ಧಪಡಿಸಿಕೊಂಡು ತಿದ್ದುಕೊಂಡು ಅಯ್ಯ ನಿಮಗೆ ಒಪ್ಪುವ ರೀತಿಯಲ್ಲಿ ಸ್ವಾಮಿ ಅಯ್ಯ ನಾವು ಸರಿ ಬೀಳುವ ರೀತಿಯಲ್ಲಿ ಪ್ರಭಾ ನಡೀಲಿಕ್ಕೆ, ನಮ್ಮ ಪಾಪ ಪರಿಹಾರ ಆಗುವುದಕ್ಕೆ ನಾವು ಏನು ಮಾಡಬೇಕು ಪ್ರಭಾ, ಅದು ನಮಗೆ ನೀವು ಕಲಿಸ್ತೀರಿ ಎಂಬುದಾಗಿ ಈ ಉದಯ ಕಾಲದಲ್ಲಿ ಸ್ವಾಮಿ ನಾವು ವಾಗ್ದಾನದ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಇದರ ಮೂಲಕವಾಗಿ ನಾವೆಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವ ಪಡಿತಕ್ಕಂಥ ಒಳ್ಳೆ ಭಾಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರ. ಸಹೋದರ ಸಹೋದರರೇ, ವಾಕ್ಯ ಕೇಳತಕ್ಕಂಥ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೇನೆ. ಈ ಒಂದು ಮೊದಲನೇ ದಿವಸದಲ್ಲಿ ನೀವೆಲ್ಲರೂ ಆತನ ಒಂದು ಪಾದ ಸನ್ನಿಧಿಯಲ್ಲಿ ಬಂದಿರುವಾಗ ನಿಜವಾಗ್ಲೂ ಆತನು ಈ ಭೂಮಿಯಲ್ಲಿದ್ದಂತ ಸಂದರ್ಭದಲ್ಲಿ ಆತ ಏನು ಮಾಡಿದ ಎಂಬುದಾಗಿ ನಾವು ಜ್ಞಾಪಕ ಮಾಡ್ಕೊಂಬರಿ. ನಿಜವಾಗ್ಲೂ ಪ್ರತಿಯೊಂದು ವಿಷಯದಲ್ಲಿ ದೇವರು ಅನೇಕ ಜನರ ಮಧ್ಯದಲ್ಲಿ ಹೋಗಿ ವಾಕ್ಯ ಉಪದೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶ್ರಮಗಳಿಂದ, ಸಂಕಟಗಳಿಂದ, ಶೋಧನೆಗಳಿಂದ, ರೋಗಗಳಿಂದ, ಅವಮಾನಗಳಿಂದ ಸಂಪೂರ್ಣವಾದ ಬಿಡುಗಡೆ ಹೊಂದುವ ಸಂದರ್ಭದಲ್ಲಿ ಎಷ್ಟೋ ಜನರು ಆತನ ವಾಕ್ಯ ಉಪದೇಶ ಕೇಳೋದಕ್ಕೋಸ್ಕರವಾಗಿ, ಸ್ವಸ್ಥತೆ ಹೊಂದೋದಕ್ಕೋಸ್ಕರವಾಗಿ, ಆ ಕುಟುಂಬದಲ್ಲಿ ಸಮಾಧಾನ ಹೊಂದೋದಕ್ಕೋಸ್ಕರವಾಗಿ ಅನೇಕರು ಆತನ ಸನ್ನಿಧಿಯಲ್ಲಿ ಬಂದು ಅನೇಕ ಮೇಲೆ ಹೊಂದಿಕೊಂಡರ. ಆದ್ರೆ ಇವತ್ತು ನಾವು ನೀವು ದೇವರಿಗೆ ನಿಜವಾಗ್ಲೂ ಕಂಡುಕೊಳ್ಳಬೇಕಾದ್ರ ಇವತ್ತು ನಾವು ಖಂಡಿತವಾಗಿ ನಾವು ವಾಕ್ಯ ಧ್ಯಾನ ಮಾಡಬೇಕಾಗಿದೆ, ನಾವು ಪ್ರಾರ್ಥನಾ ಮಾಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ 6ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯ ಉಪದೇಶವನ್ನು ಮಾಡುವುದರಲ್ಲಿ ನಿರಂತರಾಗಿರುವ ಎಂದು ಹೇಳಿದರು. ಈ ಮಾತು ಸರ್ವ ಮಂಡಲಿಗೆ ಒಳ್ಳೆದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು, ಅದೇ ಶೆಫೆನನ್ನು, ಫಿಲಿಪ್ಪಿಯ ಮುಖರ, ನಿಕೋರನ, ತಿಮೋತಿಯು, ಮಾರ್ಕನ, ಯಹೂದ ಮತ್ತವಲಯ ಎಂಬ ಯೂದ, ಅಂತಿಯೋಕದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೊಸ್ತಲರು ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಹಲ್ಲೆಲೂಯಾ. ಇವತ್ತು ಅಪೊಸ್ತಲರ ಮೂಲಕವಾಗಿ ಕೈಗಳಿಟ್ಟು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ದೇವರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಲೂ ಇವತ್ತು ವಾಕ್ಯದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ನಾವು ನಡಿಬೇಕು, ಈ ಉಪದೇಶವು ನಾವು ನಿಜವಾಗ್ಲೂ ನಾವು ಕಲ್ಪನೆಗಾದ್ರ ಅದರಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ನಾವೆಲ್ಲರೂ ಹೊಂದಿಕೊಳ್ಳಕ್ಕೂ ಸಾಧ್ಯದ. ಈ ಸಾಧ್ಯವಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲ ದೇವರ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರ ಏನ್ ಹೇಳ್ತದ್ರಿ, ಇಲ್ಲಿ ಏನ್ ಹೇಳ್ತದ, ಇಲ್ಲ ನೋಡ್ಬೇಕಾದ್ರ ದೇವರ ಸನ್ನಿಧಿಯಲ್ಲಿ ಯೇಸು ಸ್ವಾಮಿಯವರು 40 ದಿನ ಹಗಲಿರುಳು ಉಪವಾಸ ಮಾಡಿದಾಗ, ಹಗಲಿರುಳು ಉಪವಾಸ ಮಾಡುವಾಗ ಅನೇಕ ಅದ್ಭುತಗಳು, ಅನೇಕ ಸೂಚಕ ಕಾರ್ಯಗಳು ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರು ಆತನ ಸನ್ನಿಧಿಯಲ್ಲಿ ಬಂದರ. ಯಾವ ರೀತಿಯಾಗಿ ಬಂದರು ಗೊತ್ತಾ? ಬಹಳ ಅದ್ಭುತವಾದ ರೀತಿಯಲ್ಲಿ ಬಂದರ. ಆದರೆ ಈ
ಜನರು ಸ್ವಸ್ಥತೆ ಹೊಂದ್ಕೊಂಡು ಸುಖವಾಗಿರಬೇಕೆಂಬುದಾಗಿ ದೇವರ ಒಂದು ಸಂಕಲ್ಪವಾಗಿತ್ತು. ಆದರೆ ದೇವರ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತು ಸೇರಿಕೊಂಡು ದೇವರಿಗೆ ನಾವು ಬೇಡ್ತಕ್ಕಂಥವ್ರು ಆಗಬೇಕಾದ್ರ ನಾವು ಕೇವಲ ನಾವು ಭಯ ಭಕ್ತಿಲಿ ಇದ್ದರೂ ಸರಿ ಹೋಗಲ್ಲ, ಕೇವಲ ನಾವು ಪ್ರಾರ್ಥನೆ ಮಾಡಿದ್ರು ಸರಿ ಹೋಗಲ್ಲ, ಕೇವಲ ನಾವು ದೇವರ ಸನ್ನಿಧಿಯಲ್ಲಿ ನಾವು ಉಪವಾಸ ಮಾಡಿದ್ರು ಬಿ ಸರಿ ಹೋಗಲ್ಲ. ಅದಕ್ಕೆ ತಕ್ಕಂತೆ ನಮ್ಮೆಲ್ಲರಿಗೆ ಕ್ರಿಯೆಗಳು ಬೇಕು. ಕ್ರಿಯೆಗಳಿಲ್ಲದೆ ದೇವರಿಗೆ ಮೆಚ್ಚಿಸೋದು ಅಸಾಧ್ಯವಾಗಿದೆ. ಆದ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕಾದ್ರ ನಾವು ಏನು ಮಾಡಬೇಕು? ದೇವರಿಗೆ ನಾವು ಏನು ಮಾಡಬೇಕು ಅಂತಂದ್ರ ನಿಜವಾಗ್ಲು ಇಲ್ಲಿ ದೇವರ ವಾಕ್ಯ ಹೇಳ್ತದ. ಇಲ್ಲಿ ಏನ್ ಹೇಳ್ತಂದ್ರ, ಇಲ್ಲಿ ಮತ್ತೆ ಅದಲ್ಲಿ 3ನೇ ಅಧ್ಯಾಯದಲ್ಲಿ ಸುಮಾರು ಇಲ್ಲಿ ನಾವು ನೋಡ್ಬೇಕಾದ್ರ 7ನೇ ವರ್ಷದಲ್ಲಿ, ಆದರೆ ಅವನು ಫರಿಸಾಯರಲ್ಲಿ ಸದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳ ಅದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣು ಬರುವ ದೇವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹೇಗೋ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೋ ಎಂಬ ಆಲೋಚನೆಯನ್ನು ಬಿಡಿರಿ ಅಂತ. ನಾವು ಕೇವಲ ನಮ್ಮ ತಂದೆ ಒಳ್ಳೆಯವನಾದರೂ ಸರಿ ಹೋಗಲ್ಲ, ನಮ್ಮ ತಂದೆ ಒಳ್ಳೆಯವನಿದ್ದ ಅಂತ ನಮ್ಗೆ ರಕ್ಷಣೆ ಬರಲ್ಲ. ನಮ್ಮ ತಂದೆ ಹೆಸರು ಹೇಳ್ಕೊಂಡ್ರೆ ನಮ್ಗೆ ಎಲ್ಲೋ ಹೋದ್ರೆ ನಮಗೆ ಮಾನ ಮರ್ಯಾದೆ ಸಿಗಬಹುದು. ಕಡೆಗೆ ದೇವ್ರ ಸನ್ನಿಧಿಲಿ ಮಾತ್ರ ನಾವು ಆಶೀರ್ವಾದಗಳು ಹುಡುಕುವುದು ಬಹಳ ಕಷ್ಟ. ಕೇವಲ ಇವತ್ತು ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ನಾವು ದೇವ್ರ ಮಗ ದೇವ್ರ ಮಗಳು ಆಗಿದ್ದೇವೆ ಅಂತಂದ್ರ ಸರಿ ಹೋಗಲ್ಲ. ಇವತ್ತು ನಾವು ಸಂಪೂರ್ಣವಾಗಿ ನಾವು ಏನು ಮಾಡ್ಬೇಕು ಅಂತಂದ್ರ ದೇವರ ಸನ್ನಿಧಿಯಲ್ಲಿ ನಾವು ಕ್ರಿಯೆಗಳನ್ನು ಕಾಣಿಸಿಕೊಳ್ಬೇಕು. ಕ್ರಿಯೆಗಳು ಅಂತಂದಿನಾಗ ನಮ್ಮ ಮನಸ್ಸುಗಳು ಬಿಚ್ಚಬೇಕು, ನಮ್ಮ ಪಾಪದ ಕಣ್ಣುಗಳು ಮುಚ್ಚಬೇಕು, ಆತ್ಮದ ಕಣ್ಣುಗಳು ತೆರಿಬೇಕು. ಅವಾಗ ನಮ್ಗ ದೇವರು ಕಾಣಿಸ್ತಾರ, ಸತ್ಯ ನಮಗೆ ಗೊತ್ತಾಯ್ತದ. ಆ ಸತ್ಯವು ನಮಗೇನ್ ಮಾಡ್ತಂದ್ರ ಸಂಪೂರ್ಣವಾದ ಬಿಡುಗಡೆ ಕೊಡ್ಲಕ್ಕ ಸಾಧ್ಯವಾಗ್ತದ. ದೇವರು ಉಪವಾಸ ಮಾಡಿದ್ದು ಯಾರಿಗೋಸ್ಕರವಾಗಿ ಅಂದ್ರೆ ತನಗೋಸ್ಕರವಾಗಿಲ್ಲ, ನಿಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಲಕ್ಕ, ನಮ್ಮ ಮೊಂಡುತನ ಮೂರ್ಖತನದ ಬಿಡುಗಡೆ ಹೊಂದಲಕ್ಕ, ನಾವು ನರಕದಲ್ಲಿ ಸೇರಲ ಹಾಗೆ ರಕ್ಷಣೆ ಹೊಂದಿ ನಿತ್ಯ ಜೀವ ಹೊಂದಿಕೊಂಡು ಪರಲೋಕ ರಾಜ್ಯದಲ್ಲಿ ಸೇರ್ಲಕ್ಕ ದೇವರು ಉಪವಾಸ ಮಾಡ್ತಾರ. ಈ ಉಪವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ವಾಕ್ಯ ಹೇಳ್ತದ 4ನೇ ಅಧ್ಯಾಯ 1ನೇ ವರ್ಷದಲ್ಲಿ ನಾವು ನೋಡ್ಬೇಕಾದ್ರೆ, ಆಗ ಯೇಸು ಸೈತಾನಿನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವೆಯಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿ ಇದ್ದರೂ ಈ ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕುವುದಿಲ್ಲ. ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರ ಬದುಕುವುದಿಲ್ಲ. ಯಾವ ರೀತಿಯಾಗಿ ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರ ಬದುಕದಿಲ್ಲವೋ ಅದೇ ರೀತಿಯಾಗಿ ಮನುಷ್ಯರಿಗೆ ನಿತ್ಯ ಜೀವ ಹೊಂದ್ಕೋಬೇಕಾದ್ರ ಪ್ರಾರ್ಥನಾ ಸರಿ ಹೋಗಲ್ಲ, ಉಪವಾಸ ಸರಿ ಹೋಗಲ್ಲ. ಒಳ್ಳೆ ಕ್ರಿಯೆಗಳು ಮನುಷ್ಯರಿಗೆ ಬೇಕು. ಇವತ್ತು ನಿಮ್ಮ ಪಾಪ ಪರಿಹಾರಗಳು ಆಗ್ಬೇಕಾದ್ರ ನಾವು ಆಜ್ಞೆಗಳು ಕಾಯ್ಕೊಂಡು ನಡಿಬೇಕು. ಆಜ್ಞೆಗಳು ಕಾಯ್ಕೊಂಡು ಯಾವಾಗಾದ್ರೂ ನಾವು ನಡೀತೇವೋ, ಯಾವಾಗಾದ್ರೂ ನಮ್ಮ ಕ್ರಿಯೆಗಳು, ನಮ್ಮ ನಡವಳಿಕೆ, ನಮ್ಮ ಆಲೋಚನೆಗಳು ದೇವರಿಗೆ ಯಾವಾಗಾದ್ರ ಇಷ್ಟವಾಗಿತ್ತವೋ ಅದೇ ನಮ್ಗೆ ಅಂದ್ರೆ ಕ್ರಿಯೆಗಳದಾಗ ತಗೊಂಡು ಬರ್ತದ. ಆ ಕ್ರಿಯೆಗಳು ನಮಗೆ ಪಾಪ ಮಾಡಿಬಿಡೋದು, ಆ ಕ್ರಿಯೆಗಳು ನಮಗೆ ಸುಳ್ಳು ಹೇಳಿಬಿಡೋದು, ಆ ಕ್ರಿಯೆಗಳು ನಾವು ಯಾವ ಕೇಡಿನಲ್ಲಿ ಬೆಳ್ಬಿಡೋದು, ಆ ಕ್ರಿಯೆಗಳು ನಾವು ಯಾವ ರೀತಿಯಲ್ಲಿ ನಾವು ಮೋಸ ಹೋಗೋದಪ್ಪಲೆ ನಮಗೆ ಕಾಪಾಡ್ತದ. ನಮ್ಗೆ ಇವತ್ತು ಕ್ರಿಯೆಗಳು ಬೇಕು. ಕ್ರಿಯೆಗಳಿಲ್ಲದೆ ನಾವು ಏನು ಮಾಡಕ್ಕೆ ಸಾಧ್ಯವಿಲ್ಲ. ಆ ಕ್ರಿಯೆಗಳು ಏನು ಅಂತಂದ್ರ ನಿಜವಾಗಲು ಯಾವ ರೀತಿಯಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಕುಟುಂಬದಾಗಿರ್ತಕ್ಕಂಥ ತಾಯಿ, ತಂದೆ, ಅಣ್ಣ, ತಮ್ಮರು, ಅಕ್ಕ, ತಂಗಿಯರು, ಹೆಣ್ಣರು, ಮಕ್ಕಳಿಗೆ ಪ್ರೀತಿ ಮಾಡ್ತಕ್ಕಂಥವ್ರಾಗಬೇಕು. ಈ ಒಂದು ಸಮಯದಲ್ಲಿ ನಾವು ನಿಜವಾಗಲು ಮನುಷ್ಯರೊಳಗೆ ಅಂದ್ರ ಪ್ರೀತಿ ಇಲ್ಲದ ಹಾಗೆ
ಈ ರೀತಿ ತಪ್ಪಿ ಹೋಗಿರ್ತಕ್ಕಂಥ ಜನರು ಆಗಿ ನಾವು ಕಾಣಿಸ್ಕೊಳ್ತಿದ್ದೆವು. ಇವತ್ತು ಎಲ್ಲ ದೇವರು ಕೊಟ್ಟಿದ್ದಲ್ಲ, ಆದ್ರೆ ನಮ್ಮೆಲ್ಲರಿಗೆ ಸಮಾಧಾನ ಯಾಕಿಲ್ಲ, ನಮ್ಮೆಲ್ಲ ಪ್ರೀತಿ ಯಾಕಿಲ್ಲ? ನಮಗೆ ಪ್ರತಿಯೊಬ್ಬರಿಗೆ ಅಂದ್ರ ಒಬ್ರಿಗೊಬ್ರು ಸುಳ್ಳು ಹೇಳೋದು, ಒಬ್ರಿಗೊಬ್ರು ಮೋಸ ಮಾಡೋದು, ಒಬ್ರಿಗೊಬ್ರು ನಾವು ದೂರ ಆಗೋದು, ಇವೆಲ್ಲ ಯಾಕೆ ನಮಗೆ ಹಿಂಬಾಲಿಸ್ತಾವಂತಂದ್ರ ಕೇವಲ ನಾವು ಪ್ರಾರ್ಥನೆ ಮಾಡ್ತೇವೆ ಖರೀಕೆ, ನಾವು ದೇವರಿಗೆ ಅಧೀನವಾಗಿಲ್ಲ. ದೇವರಿಗೆ ಸ್ತೋತ್ರವಲ್ಲ. ದೇವರಿಗೆ ನಾವು ಅಧೀನವಾಗಿದ್ದರೂ ಮಾತ್ರ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ನಡೆಸ್ಲಾಕೆಂದ್ರೆ ಸಾಧ್ಯ. ನಿಜವಾಗ್ಲು ದೇವರ ವಾಕ್ಯ ನೀವು ಕೇಳುವ ಪ್ರತಿ ಸಹೋದರ ಸಹೋದರರು, ಈ ದಿನ ನಮಗೆ ಒಳ್ಳೇದದ, ನಾವು ಉಪವಾಸ ಮಾಡಿರಿ, ಪ್ರಾರ್ಥನಾ ಮಧ್ಯದಲ್ಲಿ ನಾವು ಕಾಲ ಕಳೆರಿ ಅಂತಂದ್ರ ನಿಮ್ಮ ಪ್ರಾರ್ಥನೆ ನಿಮಗೆ ಕೌಲಿ, ನಿಮ್ಮ ಪ್ರಾರ್ಥನೆ ನಿಮಗೆ ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ನಿಮಗೆ ಬಲ, ನಿಮ್ಮ ಪ್ರಾರ್ಥನೆ ನಿಮಗೆ ಶಾಂತಿ ಕೊಡ್ತದ. ಒಂದ್ ವೇಳೆ ಈ ರೀತಿಯಾಗಿ ನಾವು ನಡೆದ್ರು ಮಾತ್ರ ಮೊದಲನೇ ದಿನದ ಮೊದಲುಕೊಂಡು 40 ದಿವಸ ಕೊನೆಯವರೆಗೆ ನಾವು ಪ್ರತಿದಿನ ನಾವು ಪ್ರಾರ್ಥನೆದ ಕಾಲ ಕಳೆರಿ, ಉಪವಾಸದ ಕಾಲ ಕಳೆರಿ. ಸಾತಾನು ಯಾವಾಗ ಹೋಗ್ತಾನೆ ಗೊತ್ತಾ? ನಾವು ಉಪವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಜಯ ಆಗ್ಬೇಡ್ದಂತ ಕೃಷ್ಣಂದ್ರ ನಮಗೆ ಅವಮಾನ ಪಡಿಸಲಿಕ್ಕೆ ಸಾತಾನು ನಮ್ಮಲ್ಲಿ ಬಂದು ಇಲ್ಲಿಗೆ ಒಂದು ಕಥೆ ಹೇಳ್ತಾನ. ಯೇಸು ಸ್ವಾಮಿ ಏನ್ ಹೇಳ್ತಾನ? ಕಲ್ಲಿಗೆ ರೊಟ್ಟಿ ಆಗಂತ ಹೇಳು, ಆ ರೊಟ್ಟಿ ಅದನ್ನು ತಿಂದು ಹೊಟ್ಟೆ ತುಂಬು ಅಂತ ಹೇಳ್ತಾನ. ನಾವು ಉಪವಾಸ ಮಾಡುವಾಗ ನಮಗ್ ಅನೇಕ ತರವಾದ ಆಲೋಚನೆಗಳು ಕೊಡ್ತಾನ, ಅನೇಕ ತರವಾದ ಮೊಂಡುತನ ಕೊಡ್ತಾನ, ಅನೇಕ ತರದ ಸೋಮಾರಿತನ ಕೊಡ್ತಾನ, ಅನೇಕ ತರವಾಗಿರ್ತಕ್ಕಂಥ ಮೂರ್ಖತನ ಕೊಡ್ತಾನ, ಮೈಗಳತನ ಕೊಡ್ತಾನ, ಬಲಹೀನತೆ ಕೊಡ್ತಾನ. ಅದಕ್ಕೆ ಎದುರು ನಾವು ಸೋತು ಹೋಗಲ್ಲ. ಹಾಗೆ ಅದಕ್ಕೆ ಸೋಲಿಸ್ಬೇಕಾದ್ರ ನಾವು ಪ್ರಾರ್ಥನೆಯಲ್ಲಿ ನಾವು ಕಾಲ ಕಳೆರಿ, ನಾವು ಪ್ರಾರ್ಥನೆಯಲ್ಲಿ ನಾವು ಕಾಲ ಕಳೆರಿ, ಉಪವಾಸದಲ್ಲಿ ನಾವು ಕಾಲ ಕಳೆರಿ, ದೇವರಿಗೆ ಸ್ತುತಿ ಆರಾಧನಾ ಮಾಡೋದಲ್ಲಿ ನಾವು ಕಾಲ ಕಳೆರಿ. ಒಂದ್ ವೇಳೆ ಕಾಲ ಕಳೆತಕ್ಕಂಥ ಜನರು ಸಿದ್ಧವಾಗಿ ನಂಗಾದ್ರ ಪ್ರತಿ ನಾಳೆಗೆ ಬುಧವಾರ ಸಮಯಕ್ಕೆ ತಕ್ಕಂತೆ ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಬರಬೇಕೆಂಬುದಾಗಿ, ಪ್ರಾರ್ಥನೆಯಲ್ಲಿ ಕಾಲ ಕಳೆದ ಅನೇಕ ಆಶೀರ್ವಾದಗಳು ನೀವು ಹೊಂದ್ಕೋಬೇಕೆಂಬುದಾಗಿ ನಾನು ದೇವರ ಸನ್ನಿಧಿಯಲ್ಲಿ ಜ್ಞಾಪಕ ಮಾಡ್ತಾ ಇದ್ದೇನೆ. ದೇವರು ಈ ವಾಕ್ಯ ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಅಯ್ಯ ಇದೋ ಪ್ರಭಾ, ಅಯ್ಯ ಮೊದಲೇ ಅಯ್ಯ ವಾರದಲ್ಲಿ ಸ್ವಾಮಿ, ಅಯ್ಯ ಉಪವಾಸದಲ್ಲಿ ಕಾಲ ಕಳೆಯುವ ಪ್ರತಿ ಸಹೋದರ ಸಹೋದರರಿಗೆ ಅಯ್ಯ ನೀವು ಸಹಾಯ ಮಾಡಿ, ನಿಮ್ಮ ಸನ್ನಿಧಿಯಲ್ಲಿ ಬರುವ ಭಾಗ್ಯ ಕೊಡ್ರಿ. ಅನೇಕರು ಪ್ರಭಾ ನಿಮ್ಮ ಸನ್ನಿಧಿಯಲ್ಲಿ ಬಂದು ಸತ್ಯ ತಿಳಿದುಕೊಂಡು ಸತ್ಯಕ್ಕೆ ತಕ್ಕಂತೆ ನಡೆದುಕೊಂಡು ಹೋಗ್ಲಿಕ್ಕೆ ಪ್ರಭಾ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಹೊಂದಿಕೊಂಡು ಸುಖವಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ಕೊಟ್ಟು ಪರಲೋಕ ರಾಜ್ಯದಲ್ಲಿ ಸೇರ್ತಕ್ಕಂಥ ಒಳ್ಳೆ ಯೋಗ್ಯತೆ ಎಲ್ಲರಿಗೂ ಕೊಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೆ ಪ್ರೈಸ್ ಲಾರ್ಡ್. ದೇವರು ನಿಮ್ಗೆ ಆಶೀರ್ವಾದ ಮಾಡಿ ಅದ್ಭುತವಾದ ರೀತಿಯಿಂದ ನೀವು ಪ್ರತಿದಿನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ಕೋರಿ. ಒಂದ್ ವೇಳೆ ನಿಮ್ಮ ಸಮೀಪವಾಗಿರ್ತಕ್ಕಂಥ ಸ್ಥಳದಲ್ಲಿ ಆ ಚರ್ಚ್ಗಳಿದ್ದಂಗಾದ್ರ, ಸೇವಕರು ಅನೇಕ ಕುಟುಂಬದಲ್ಲಿ ಪ್ರಾರ್ಥನಾ ಊಟ ಇಟ್ಕೊಂಡಿನಂಗಾದ್ರ ಅದರಲ್ಲಿ ನೀವು ಪಾಲಿಭಾಗಸ್ಥರಾಗಬೇಕಂತ ಹೇಳಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತಿದ್ದೇನೆ. ಇನ್ನೊಂದು ಮಾಡ್ತೀನಿ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.